ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ರೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ವಾಟ್ಸಪ್ಪಲ್ಲಿ ಯಾರಿಗಾದ್ರೂ ಮೆಸೇಜ್ ಮಾಡಬೇಕಾದ್ರೆ ಅವರ ಒಂದು ನಂಬರನ್ನು ಸೇವ್ ಮಾಡ್ಕೊಂಡು ಮೆಸೇಜ್ ಮಾಡಬೇಕು. ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇರೋದು ಅವರ ಒಂದು ನಂಬರನ್ನು ಸೇವ್ ಮಾಡಿದೆ ಯಾವ ಥರ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ಬೋದು ಬೇರೆಯವ್ರಿಗೆ, ಅವರ ನಂಬರನ್ನು ಸೇವ್ ಮಾಡಿದೆ ಅಂತ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಟ್ರಿಕ್ಕು ನಿಮ್ಗೆ ಆಲ್ರೆಡಿ ಒಬ್ಬೊಬ್ಬರಿಗೆ ಗೊತ್ತಿರುತ್ತೆ. ಗೊತ್ತಿಲ್ಲದೆ ಹೋದವರು ನೋಡಿಬಿಟ್ಟು ತಿಳ್ಕೊಳ್ಳಿ ಫ್ರೆಂಡ್ಸ್, ಯಾವ ಥರ ಒಂದು ಮೆಸೇಜನ್ನು ಮಾಡಬೇಕು, ಅವರ ಒಂದು ನಂಬರನ್ನು ಬೇರೆಯವರ ನಂಬರನ್ನು ಸೇವ್ ಮಾಡ್ಕೊಳ್ದೆ ಅಂತ ಗೊತ್ತಿಲ್ಲದವರು ತಿಳ್ಕೊಳ್ಳಿ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಹಾಗೆ ನನ್ನ ಚಾನಲನ್ನು Mktech ಕನ್ನಡ ಯೂಟ್ಯೂಬ್ ಚಾನಲನ್ನು ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಮರೀದೇರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣಿಸ್ತಿರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಹಾಲನ್ನು ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್. ಈಗ ಮಾಡೋದ್ರಿಂದ ನಾನು ಹಾಕೋ ಯಾವುದೇ ವಿಡಿಯೋ ಆಗಲಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವೇ ಮೊದಲು ವಿಡಿಯೋನ ನೋಡ್ಬೋದು. ಹಾಗಾದರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಮೊದಲನೇದಾಗಿ ನೀವು ಯಾರಿಗಾದ್ರೂ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಬೇಕಂತಂದರೆ ಅವರ ನಂಬರನ್ನು ಸೇವ್ ಮಾಡ್ಕೋಬೇಕಾಗುತ್ತೆ. ಸೇವ್ ಮಾಡ್ಕೊಂಡು ಮೆಸೇಜ್ ಮಾಡಬೇಕಾಗುತ್ತೆ. ಇದರಲ್ಲಿ ನೀವು ಸೇವ್ ಮಾಡಿದರೆ ಅವರ ನಂಬರನ್ನು ಯಾವುದೇ ಥರ ಸೇವ್ ಮಾಡದೆ ಇದು ಮೆಸೇಜ್ ಮಾಡ್ಬೋದು. ಅದು ಯಾವ ಥರ ಮಾಡಬೇಕು ಅಂತಂದರೆ, ನಿಮ್ಮ ಮೊಬೈಲಲ್ಲಿ ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೋಬೇಕು. ನಾನು ಓಪನ್ ಮಾಡಿದ್ದೀನಿ ನೋಡಿ ಗೂಗಲ್ ಕ್ರೋಮು. ಅದರಲ್ಲಿ ನೀವು ಏನು ಮಾಡಬೇಕು ಅಂತಂದರೆ, ಗೂಗಲ್ ಕ್ರೋಮ್ನ ಒಂದು ಸರ್ಚ್ ಬಾರ್ಗೆ ಹೋಗಿ ಅಲ್ಲಿ ನಾನು ಟೈಪ್ ಮಾಡ್ತಾಯಿದ್ದೀನಿ ನೋಡಿ, ಈ ಥರ ಟೈಪ್ ಮಾಡಬೇಕಾಗುತ್ತೆ. WA.ME/91 ಇದಿಷ್ಟು ಟೈಪ್ ಮಾಡಬೇಕಾಗುತ್ತೆ. ಟೈಪ್ ಮಾಡಿಬಿಟ್ಟು ಕರೆಕ್ಟಾಗಿ ನೋಡ್ಕೊಳ್ಳಿ ಇನ್ನೊಂದ್ಸಲ. WA.ME/91 ಅಂದ್ಬಿಟ್ಟಿದೆ. ಇದಿಷ್ಟು ಟೈಪ್ ಮಾಡಿಬಿಟ್ಟು 91 ಆದಮೇಲೆ ನೆಕ್ಸ್ಟು ನೀವು ಯಾವ ಒಂದು ನಂಬರ್ಗೆ ಮೆಸೇಜನ್ನು ಮಾಡಬೇಕು ಅಂತಿದ್ದೀರಾ ಅವರ ಒಂದು ನಂಬರನ್ನು ಟೈಪ್ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ ಇವಾಗ ನಾನು ನನ್ನ ನಂಬರನ್ನು ಟೈಪ್ ಮಾಡ್ತಾಯಿದ್ದೀನಿ ನೋಡಿ, ಈ ಥರ ನಂಬರನ್ನು ಟೈಪ್ ಮಾಡಬೇಕಾಗುತ್ತೆ. ನಂಬರನ್ನ ಟೈಪ್ ಮಾಡಿಬಿಟ್ಟು ನೀವು ಏನು ಮಾಡಬೇಕು ಅಂತಂದರೆ ಎಂಟರ್ ಕೊಡಬೇಕಾಗುತ್ತೆ. ಕರೆಕ್ಟಾಗಿ ನೋಡ್ಕೊಳ್ಳಿ ಇನ್ನೊಂದು ಸಲ. WA.ME/91 ಆದಮೇಲೆ ನೀವು ಯಾವ ವ್ಯಕ್ತಿಗೆ ಒಂದು ಮೆಸೇಜ್ ಕಳಿಸ್ಬೇಕು ಅಂತಿರ್ತೀರ ಆ ನಂಬರನ್ನು, ಆ ವ್ಯಕ್ತಿಗೆ ಒಂದು ನಂಬರನ್ನು ಈ ಥರ ಟೈಪ್ ಮಾಡಬೇಕಾಗುತ್ತೆ. ಟೈಪ್ ಮಾಡಿದ ತಕ್ಷಣ ಎಂಟರ್ ಹೊಡೆದ್ರೆ ಡೈರೆಕ್ಟು ಅದು ನಿಮ್ಮನ್ನ ವಾಟ್ಸಪ್ಗೆ ಕರ್ಕೊಂಡೋಗುತ್ತೆ. ಈ ಥರ ಒಂದು ಸ್ಕ್ರೀನ್ ಆಗುತ್ತೆ. ಇದರಲ್ಲಿ ಕಂಟಿನ್ಯೂ ಟು ಚಾಟ್ ಅಂತ ಇರ್ತದೆ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ವಾಟ್ಸಪ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಕರ್ಕೊಂಡೋಗುತ್ತೆ ಫ್ರೆಂಡ್ಸ್. ನೀವು ಯಾವ ಒಂದು ವ್ಯಕ್ತಿಗೆ ಮೆಸೇಜ್ ಮಾಡಬೇಕು ಅಂತಿರ್ತೀರ ಅವ್ರಿಗೆ ಡೈರೆಕ್ಟಾಗಿ ಈ ಥರ ಒಂದು ಟ್ರಿಕ್ಕನ್ನು ಉಪಯೋಗಿಸ್ಕೊಂಡು ನೀವು ಮೆಸೇಜನ್ನು ಮಾಡ್ಬೋದು. ಈ ಟ್ರಿಕ್ಕು ಯಾರು ಇನ್ನೂ ಗೊತ್ತಿರಲ್ಲ ಈ ಟ್ರಿಕ್ ಬಗ್ಗೆ, ಅವ್ರಿಗೋಸ್ಕರ ವೀಡಿಯೋ ಮಾಡಿರೋದು. ಗೊತ್ತಿರೋರು ಕಾಮೆಂಟ್ ಬಾಕ್ಸೆಲ್ಲ ಮೇಲೆ ಬಂದುಬಿಟ್ಟು ನಮಗೆ ಗೊತ್ತು ಕಾಮೆಂಟ್ ಬಾಕ್ಸಲ್ಲಿ ಏನೆಲ್ಲ ಕಾಮೆಂಟ್ ಮಾಡ್ತೀರಾ ಅಂತ. ಈ ಟ್ರಿಕ್ ಗೊತ್ತಿರೋರು ಬಂದುಬಿಟ್ಟು ನನಗೆ ಆಲ್ರೆಡಿ ಗೊತ್ತು, ಇದು ಬಂದು ತುಂಬ ದಿನ ಆಗಿದೆ, ಆಲ್ರೆಡಿ ಗೊತ್ತು ಅಂತ ದಯವಿಟ್ಟು ಕಾಮೆಂಟ್ ಮಾಡಬೇಡಿ. ಯಾಕಂದ್ರೆ ನಾನು ಮೊದಲೇ ಹೇಳ್ಬಿಡ್ತೀನಿ ವೀಡಿಯೋದಲ್ಲಿ, ಈ ಟ್ರಿಕ್ಕು ಯಾರಿಗೆಲ್ಲ ಗೊತ್ತಿಲ್ಲ ಅವ್ರಿಗೆ ಮಾತ್ರ ನಾನು ವೀಡಿಯೋ ಮಾಡಿರೋದು, ಗೊತ್ತಿರೋರಿಗೋಸ್ಕರ ಅಲ್ಲ. ಈ ಥರ ಒಂದು ಟ್ರಿಕ್ಕನ್ನು ಉಪಯೋಗಿಸಿ ನೀವು ವಾಟ್ಸಪ್ಪಲ್ಲಿ ಮೆಸೇಜನ್ನು ಮಾಡ್ಬೋದು ಫ್ರೆಂಡ್ಸ್. ತಿರ್ಗಾ ನೋಡ್ಕೊಬಿಡಿ ಅದೊಂದು ಸಲ, ಏನು ಒಂದು URL ಏನಿದೆ ಅಂತ ನೋಡ್ಕೊಬಿಡಿ. WA.ME/ ಅಂದ್ಬಿಟ್ಟು ಹೊಡೆದ್ಬಿಟ್ಟು 91 ಅಂತ ಹೊಡಿಬೇಕು. 91 ಅಂತ ಹೊಡೆದ್ಬಿಟ್ಟು ಮುಂದೆ ಯಾವ ಒಂದು ವ್ಯಕ್ತಿಗೆ ಮೆಸೇಜ್ ಮಾಡಬೇಕು ಅಂತಿರ್ತೀರ ಆ ಒಂದು ವ್ಯಕ್ತಿಯ ನಂಬರನ್ನು ಹಾಕ್ಬಿಟ್ಟು ಎಂಟರ್ ಮಾಡಿದ್ರೆ ಡೈರೆಕ್ಟಾಗಿ ಅದು ನಿಮ್ಮನ್ನ ವಾಟ್ಸಪ್ ಚಾಟ್ಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿಂದ ನೀವು ಡೈರೆಕ್ಟಾಗಿ ವಾಟ್ಸಪ್ಪಿಂದ ಮೆಸೇಜನ್ನು ಮಾಡ್ಬೋದು ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇದರಲ್ಲಿ ನೀವು ತಿಳ್ಕೊಂಡಿದ್ದೀರಾ ಅನಿಸುತ್ತೆ, ವಾಟ್ಸಪ್ಪಲ್ಲಿ ಯಾವ ಥರ ಮೆಸೇಜ್ ಮಾಡ್ಬೋದು, ನಂಬರ್ ಸೇವ್ ಮಾಡಿದೆ ಅಂತ ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಅಕಸ್ಮಾತ್ ಏನಾದ್ರು ಡೌಟ್ ಇದ್ದರೆ ಮಾಮೂಲಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ರಿಪ್ಲೈ ಮಾಡ್ತೀನಿ. ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಒಂದು ಅಪ್ಲಿಕೇಶನ್ ಬಗ್ಗೆ ಅಥವಾ ಟೆಕ್ನಾಲಜಿ ರಿಲೇಟೆಡ್ ವೀಡಿಯೋಸ್ ಬಗ್ಗೆ ಒಂದು ವೀಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಫ್ರೆಂಡ್ಸ್.